ಸುಮಧುರವಾಗಿ ಹಾಡ್ತಾ ಇದ್ದಾಳಲ್ಲ, ಯಾರಿರ್ಬೋದು ಈ ಹುಡುಗಿ? ಕಿಟ್ಟಿ, ಕಂಪೌಂಡ್ ಕಿಟ್ಟಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಆಸ್ಪತ್ರೆಯಲ್ಲಿ ಇಷ್ಟೊಂದು ಸುಮಧುರವಾಗಿ ಹಾಡ್ತಾ ಇದ್ದಾಳಲ್ಲ, ಯಾರೀ ಹುಡುಗಿ? ಅದೇ ಸರ್, ಮೊನ್ನೆ ಹೊಟ್ಟೆ ನೋವು ಅಂತ ಹೇಳಿ ಹಾಸ್ಪಿಟ್ಲಿಗೆ ಬಂದಿದ್ದಳು. ಅದು ನೀವು ಆಪರೇಷನ್ ಮಾಡಿದ್ರಲ್ಲ ಸರ್, ಅದೇ ನಿಮ್ಮ ಕೈ ಗುಣದಿಂದ ಅವಳು ಚೇತರಿಸಿಕೊಂಡು ಇವತ್ತು ಸಂತೋಷವಾಗಿ ಹಾಡಾಡ್ತಾ ಇದ್ದಾಳೆ ಸರ್. ಕಿಟ್ಟಿ, ನನ್ನ ಕೈಯಲ್ಲಿ ಏನಿದೆಯೋ, ಯಾವಾಗ ಏನಾಗಬೇಕು ಅದು ಆಗ್ತಾನೆ ಇರುತ್ತೆ. ಯಾರ ಹಣೆ ಬರನು ಯಾರೂ ಬದಲಾಯಿಸಲಾರು. ಆದರೆ ನಡೆಯುವ ಹಾದಿ ಮಾಡುವ ಪ್ರಯತ್ನಗಳು ನಿರಂತರವಾಗಿರ್ಬೇಕಷ್ಟೇ. ನಿರಂತರವಾಗಿ ನಡೆಯುವ ಪ್ರಯತ್ನಗಳೆಲ್ಲವೂ ಮೀರಿ ಹೋದಾಗ ಕೈಯಲ್ಲಿರುವ ಟೆಥಸ್ಕೋಪ್ ಅನ್ನ ಕೆಳಗಿಟ್ಟು ವೈದ್ಯಕೀಯ ವೃತ್ತಿಗೆ ವಿರಾಮಿಡಬೇಕಾದಿತ್ತು. ಎಚ್ಚರಿಕೆ. ಇಂಪಾಸಿಬಲ್. ಇಷ್ಟು ನಾಗೇಂದ್ರ ಪ್ರಸಾದ್. ಕಿಟ್ಟಿ, ಕಮಾನ್, ಒಂದು ರೌಂಡ್ ಪೇಷಂಟ್ ನೋಡ್ಕೊಂಡು ಬರೋಣ. ಸರಿಯಾಗಿ ಡೇಟ್ ಮಾಡಲಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂತ ಅವಮಾನ ಮಾಡಿ ಈ ಆಸ್ಪತ್ರೆಯಲ್ಲಿ ನರ್ಸ್ಗಳ ಮುಂದೆ ನನಗೆ ಬೈದು ಅವಮಾನ ಮಾಡಿದೆಯಲ್ಲ, ಅವಮಾನ ಮಾಡಿದ ಸೇಡು ನನ್ನದಲ್ಲಿ ಧಗನೆ ಬೆಂಕಿ ಹತ್ತಿ ಉರಿತಾ ಇದೆ. ಆದಷ್ಟು ಬೇಗ ಸೇಡಿನ ಕಿಡಿ ನಿನ್ನ ಮನೆಯನ್ನು ಹಕ್ಕು ನಿನ್ನ ಮನೆಯನ್ನು ಸುಟ್ಟು ಭಸ್ಮ ಮಾಡುವಂತಾಗಿದೆ. ನಾನು ಸುಮ್ಮನೆ ಇದ್ರೆ ನಾಗ ನನ್ನನ್ನು ಕೆರಳಿಸಿದ್ರೆ ಕಾಳಿಂಗ ಸರ್ಪ. That is let we see in the better. ಡಾಕ್ಟರ್, ನನ್ನ ಗಂಡ ಹೇಗಿದ್ದಾನೆ ಡಾಕ್ಟರ್? ನೀವು ಶಶಿಧರನ ಹೆಂಡತಿ ಕೀರ್ತಿ ಅವರಲ್ವಾ? ಹೌದು ಡಾಕ್ಟರ್. ಅಲ್ಲ, ನಿನ್ ಗಂಡ? ಡಾಕ್ಟರ್, ಏನಾಗಿದೆ ಡಾಕ್ಟರ್ ನನ್ನ ಗಂಡನ್ಗೆ? ನಿನ್ ಗಂಡ ಏನೂ ಆಗಿಲ್ಲ. ಗಂಡ ಬದುಕಿದ್ದಾನೆ, ಆದ್ರೆ ಬದುಕಿದ್ದು ಸತ್ತಂತೆ ಇದ್ದಾನೆ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಹೌದು, ನಿನ್ನ ಗಂಡನ ಉಳಿಸೋ ಸಲುವಾಗಿ ನಾವು ಎಲ್ಲಾ ಪ್ರಯತ್ನಗಳು ಮಾಡಾಯ್ತು, ಆದ್ರೆ ನಿನ್ನ ಗಂಡ ಬದುಕುಳುವ ಸಾಧ್ಯತೆನೇ ಕಾಣ್ತಾ ಇಲ್ಲ. ದಯವಿಟ್ಟು ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಗಂಡನ ಪ್ರಾಣನ ಉಳಿಸಿ ಡಾಕ್ಟ್ರೆ. ನೀನೆಷ್ಟೇ ಕರುಣಿಂದ ಕೈಕಾಲು ಹಿಡಿದು ಬೇಡಿದ್ರು ಕೂಡ ನಿನ್ನ ಗಂಡ ಮಾತ್ರ ಉಳಿಯಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಉಸಿರು ಹೋಗುವಾಗಲೂ ಒಳ್ಳೆಯ ಶಬ್ದಗಳನ್ನು ನುಡಿಸಿ ರೋಗಿಯ ಮನಸ್ಸನ್ನು ಪುಲಕಿತಗೊಳಿಸಬೇಕು. ರೋಗಿಯ ಜೀವವನ್ನು ಉಳಿಸುವ ವೈದ್ಯನ ಬಾಯಿಂದ ಇಂಥ ಶಬ್ದಗಳು ಬರಬೇಕಾ? ನೋಡಮ್ಮ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ನ ಗಂಡ ಆದಷ್ಟು ಬೇಗ ಚೇತರಿಸ್ಕೊಳ್ತಾ ಇದ್ದಾನೆ. ನಿನ್ನ ಗಂಡರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಒಂದು ಚಿಕ್ಕ ಆಪರೇಷನ್ ಮಾಡಬೇಕಾಗಿದೆ ಅಷ್ಟೇ. ಡಾಕ್ಟರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ನನ್ನ ಗಂಡನ ಪ್ರಾಣನ ಉಳಿಸಿ ಡಾಕ್ಟರ್. ನೀನು ಧೈರ್ಯವಾಗಿರಮ್ಮ. ಸರ್, ಆಪರೇಷನ್ ಮಾಡಿದ್ರೆ ಇವರ ಗಂಡ ಬದುಕ್ತಾನ? ಯಾಕೆ ಅನುಮಾನನಾ? ಸಾರಿ ಸರ್, ಏನೋ ತಿಳಿಲಾರ್ದೆ ನಿಮಗೆ ಮಾತಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿಬಿಡಿ. ಅಲ್ಲ, ನೀವು ಆಪರೇಷನ್ ಮಾಡುವಾಗ ಒಂದು ವೇಳೆ ಪಾಪ ಇವರ ಗಂಡ ಸತ್ತು ಹೋದ್ರೆ ಇವರ ಜೀವನದ ಗತಿ ಹಾಗೆ ಸರ್. ನಾಗೇಂದ್ರ ಪ್ರಸಾದ್, ನೀನು ಹೇಳಿದಾಗಿ ಏನಾದರೂ ನಡೆದು ಹೋದ್ರೆ ಈ ನನ್ನ ವೈದ್ಯಕೀಯ ವೃತ್ತಿಗೆ ವಿರಾಮ ನೀಡುತ್ತೇನೆ. ಬಿ ಕೇರ್ಫುಲ್. ಇದಕ್ಕೆ ನಾನು ಒಪ್ಪಬೇಕಲ್ಲ. ಕುಳಿತು ಉಂಡರು ಕರಗಳಾಡಿದ್ರ ಆಸ್ತಿ ನಿಮ್ಮದಿದೆ. ವೈದ್ಯಕೀಯ ವೃತ್ತಿಗೆ ವಿರಾಮ ಇಡುವುದು ಸಹಜ, ಸ್ವಾಭಾವಿಕ. ಆದ್ರೆ ಪಾಪ ಗಂಡನನ್ನೇ ನಂಬಿ ಬದುಕುವ ಈ ಕೀರ್ತಿ ಜೀವನದ ಗತಿ ಹಾಗೆ ಸರ್. ಅವಳ ಗಂಡ ಆಪರೇಷನ್ ಮಾಡಿದ್ರೆ ಬದುಕುತ್ತಾನ ನಂಬಿಕೆ ಧೈರ್ಯ ನಿಮ್ಮಲ್ಲಿದ್ರೆ ಆಪರೇಷನ್ ಮಾಡುವ ಮುನ್ನ
ಈ ನಿಮ್ಮ ಸರ್ವ ಆಸ್ತಿಯನ್ನ ಅವಳ ಹೆಸರಿಗೆ ಬರಿತೀರಾ? ಆ ಬರೆಯುವ ಧೈರ್ಯ ನಿಮಗೆ ಇದೆಯಾ? ಡಾಕ್ಟರ್ ನಾಗೇಂದ್ರ ಪ್ರಸಾದ್, ನಾಲಿಗೆ ಮೇಲೆ ಹಿಡಿತಾ ಇರಲಿ. ಅಹಂ ಎನ್ನುವುದು ಕಾಲಿನ ಕೆಳಗಿರಬೇಕು ವಿನಃ ನೆತ್ತಿ ಮೇಲಿರಬಾರದು. ಅಹಂ ನೆತ್ತಿ ಮೇಲಿದ್ದರೆ ಯಶಸ್ವಿ ಎಂಬ ಕಿರೀಟ ಇಡಲು ಜಾಗನೇ ಸಿಗೋದಿಲ್ಲ. ಆಪರೇಟಿಂಗ್ ಡೇಸ್ ನೀನ್ ಫಿಕ್ಸ್ ಮಾಡು. ಆಪರೇಷನ್ ಬಂದ್ ನಾನು ಮಾಡ್ತೀನಿ. ಮೈ ಚಾಲೆಂಜ್. ಗೆಟಿ ಕಮ್ ಆನ್. ಪಾಪ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಬಡತನದಲ್ಲಿ ಬೆಂದು ಬೆಂಡಾದ ಜೀವ ನಿಂದು. ಅಲ್ಲ, ಆಪರೇಷನ್ ಮಾಡಿದ್ರು ನಿನ್ನ ಗಂಡ ಬದುಕುಳಿದ್ರೂ ಕೂಡ ನರಸತ್ತನ ಮರ್ದ. ಈ ನಿನ್ನ ಸೌಂದರ್ಯದ ಯೌವನಕ್ಕೆ ಅವನಿಂದ ಸುಖ ಸಿಗುವ ಸುಖ ಮಾತ್ರ ತೆಗೆದು ಹಾಕಿಬಿಡು. ನಾನು ಹೇಳಿದಂತೆ ನೀನು ಕೇಳಿದರೆ ಈ ಡಾಕ್ಟರ್ ಸೋಮಶೇಖರನ ಆಸ್ತಿ ಒಡತಿ ಏನಾಗ್ತೀಯ? ಸ್ವಲ್ಪ ವಿಚಾರ ಮಾಡು. ಅಂದ್ರೆ ನಿಮ್ಮ ಒಗಟಿನ ಮಾತು ನನ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ಬದುಕು ಬದಲಾಗಬೇಕಾದರೆ ಬದುಕಿನಲ್ಲಿ ನಡೆಯುವ ದಾರಿಗಳನ್ನೇ ಬದಲಿಸುತ್ತಾ ಹೋಗಬೇಕು. ಎಲ್ಲವೂ ಇದ್ದಾಗ ನಮ್ಮವರು ಅಂತಾರೆ, ಅದೇ ಏನೂ ಇಲ್ಲದಾಗ ನೀ ಯಾರು ಅಂತಾರೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಇದ್ದು ಸತ್ತಂತಿರುವ ನಿನಗೆ ನಿನ್ನ ಗಂಡ ಬೇಕು. ಕುಳಿತು ಉಂಡರು ಕರಗಲಾರದ ಆಸ್ತಿ ಇರುವ ಡಾಕ್ಟರ್ ಸೋಮಶೇಖರನ ಆಸ್ತಿಗೆ ಒಡತಿ ನೀನಾಗ್ಬೇಕು. ಸಮಯ ಕೊಡ್ತೀನಿ, ವಿಚಾರ ಮಾಡು. ಬಡತನದಲ್ಲಿ ಬೆಂದು ಹೋಗಿರುವ ನನ್ನನ್ನ ಒಂದೊಪ್ಪತ್ತಿಗೂ ಗಂಜಿಗೂ ಗತಿ ಇಲ್ದರ ಮನೆಗೆ ಕೊಟ್ಬಿಟ್ಲು ನನ್ನ ತಾಯಿ. ನನಗೂ ಸಿರಿವಂತಿಕೆ ಸುಪ್ಪಕ್ಕಿಯಲ್ಲಿಗೆ ಮೆರಿಬೇಕು ಅಂತ ಆಸೆ. ಏನಾದರೂ ಆಗಲಿ, ಈ ಅವಕಾಶ ನಾನು ಸದುಪಯೋಗ ಪಡ್ಕೊಳ್ಳೇಬೇಕು. ಏನು ವಿಚಾರ ಮಾಡ್ತಾ ಇದ್ದೀರಾ? ಏನಿಲ್ಲ, ನನಗೂ ಸಿರಿವಂತಿಕೆಯಲ್ಲಿ ಮೆರಿಬೇಕಂತ ಆಸೆ. ನೀವೇನು ಹೇಳ್ತೀರಾ ಹೇಳಿ, ನೀವು ಹೇಳ್ದ ಹಾಗೆ ಕೇಳ್ತೀನಿ. ನೋ ಟೆನ್ಷನ್. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಆ ಧೈರ್ಯ ನಿಮ್ಮಲ್ಲಿದ್ರೆ ಅಷ್ಟೇ ಸಾಕು. ಆದಷ್ಟು ಬೇಗ ಆಸೆಗಳನ್ನು ನಾನು ಈಡೇರಿಸ್ಕೊಡ್ತೀನಿ. ಹಾ, ಕಮಾನ್.